ಶುದ್ಧ ತುಪ್ಪದ ದೋಸೆ ಸವಿಯೋಕೆ ಈಶಾ ದೋಸಾ ಪಾಯಿಂಟ್. ಇಲ್ಲ, ನಂದು ರಜಾನೇ ಇರುತ್ತೆ, ಎವ್ರಿ ಸಂಡೇ ರಜಾ. ಈಗ ಇಡ್ಲಿ ವಡೆಯಲ್ಲಿ ಬಂದಿದ್ದೀವಿ, ನೆಕ್ಸ್ಟ್ ದೋಸೆಗೂ ಆಗ್ತೀವಿ. ಈಗ ಇವ್ರು ಎಲ್ಲಿ ಮಾಡಿದ್ರು ಇವ್ರಿಗೆ ಬಿಡಲ್ಲ ಕಸ್ಟಮರ್ಸು, ಅಷ್ಟು ಟೇಸ್ಟಾಗಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಬಂದ ಮೇಲೆ ನಮಗೆ ಇನ್ನೂ ಅನುಕೂಲ ಆಯಿತು. ಪಾರ್ಕಿಂಗ್ ಚೆನ್ನಾಗಿದೆ. ಇವರು ಆಹಾರದ ಮೇಲೆ ಇದು ನಮಗೆ ಪೂರಾ ನಂಬಿಕೆ ಇದೆ, ಟೇಸ್ಟಲ್ಲಿ ಕ್ವಾಲಿಟಿಯಲ್ಲೆಲ್ಲ. ಈಶಾ ದೋಸಾ ಪಾಯಿಂಟ್ ಸಿಲಿಕಾನ್ ಸಿಟಿ ಜನರ ನೆಚ್ಚಿನ ಫುಡ್ ಕಾರ್ನರ್. ರುಚಿಕರವಾದ ಬ್ರೇಕ್ಫಾಸ್ಟ್ ಸವಿಯಬೇಕು ಅಂದುಕೊಳ್ಳುವವರಿಗೆ ಹೇಳಿ ಮಾಡಿಸಿದ ಜಾಗ. ಆರಂಭವಾದ ಕೆಲವೇ ದಿನಗಳಲ್ಲಿ ಜನ ಮನ್ನಣೆಯನ್ನ ಗಳಿಸಿದೆ. ಗಾಂಧಿನಗರ ಕನಿಷ್ಕ ಹೋಟೆಲ್ ಬಳಿ ಇರುವ ಈ ಹೋಟೆಲ್ ಎಲ್ಲಾ ವೆರೈಟಿಯ ದೋಸೆಗೆ ಸಖತ್ ಫೇಮಸ್. ರುಚಿ ಶುಚಿಗೆ ಒತ್ತು ನೀಡುವುದರಿಂದ ಜನರ ನಂಬಿಕೆಗೆ ಪಾತ್ರವಾಗಿದೆ. ಬೆಂಗಳೂರಿನ ಬೇರೆ ಬೇರೆ ಏರಿಯಾದ ಜನರು ಇಲ್ಲಿನ ವೆರೈಟಿ ಡಿಶ್ ತಿನ್ನೋಕೆ ದೂರದ ಏರಿಯಾದಿಂದ ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದಾರೆ. ಈಶಾ ದೋಸಾ ಪಾಯಿಂಟ್ ಹೋಟೆಲ್ ಅನ್ನ ಪ್ರಭುಗೌಡ ಮತ್ತು ಶ್ರೀಧರ್ ಅವರು ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿನ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿನ ಮಾಲೀಕರೇ ದೋಸೆಯನ್ನ ತಯಾರಿಸಿ ಕೊಡ್ತಾರೆ. ಹಾಗಾಗಿ ಜನರು ಇವರು ತಯಾರಿಸುವ ದೋಸೆಯನ್ನೇ ಸವಿಬೇಕೆಂದು ಇಲ್ಲಿಗೆ ಬರೋದು ವಿಶೇಷ. ಅಲ್ಲದೆ ಬೆಳಗ್ಗೆ 7 ಗಂಟೆಗೆ ಪ್ರಾರಂಭವಾಗುವ ಹೋಟೆಲ್ ರಾತ್ರಿ 11:30ರವರೆಗೂ ಗ್ರಾಹಕರ ಸೇವೆಗೆ ಅಣಿಯಾಗಿರುತ್ತೆ. ಶುದ್ಧ ತುಪ್ಪದ ದೋಸೆ, ಪುಡಿ ಮಸಾಲ ದೋಸೆ, ಈರುಳ್ಳಿ ಉತ್ತಪ್ಪ, ಇಡ್ಲಿ, ತುಪ್ಪ ಇಡ್ಲಿ, ಪುಡಿ ಇಡ್ಲಿ, ಮಾವಿನಕಾಯಿ ಚಿತ್ರಾನ್ನ, ಕೇಸರಿ ಬಾತ್, ರೈಸ್ ಬಾತ್ ಹೀಗೆ ಸಾಕಷ್ಟು ವೆರೈಟಿ ಇಲ್ಲಿ ದೊರೆಯುತ್ತಿದ್ದು ಒಮ್ಮೆ ಭೇಟಿ ಕೊಟ್ಟು ಗ್ರಾಹಕರು ನಿರಂತರವಾಗಿ ಇಲ್ಲಿಗೆ ಹೋಗೋದಂತೂ ಗ್ಯಾರಂಟಿ. ಅಲ್ಲದೆ ಇಲ್ಲಿನ ಕಾಫಿಗೆ ವಿಶೇಷ ಫ್ಯಾನ್ ಬೇಸ್ ಕೂಡ ಇದೆ. ಮಗಳ ಗಂಟ ಅದೆಲ್ಲ ಇಲ್ಲೇ ನಾವು ರಿಲೀಸ್ ಮಾಡಿದ್ದು. ಇವತ್ತು ಅದೇ ಜಾಗದಲ್ಲಿ ನನ್ನ ಹೆಸರೇ ಇಟ್ಕೊಂಡ್ಬಿಟ್ಟು ಒಂದು ಹೋಟ್ಲ್ ಓಪನ್ ಮಾಡೋದು. ಈಶಾ ದೋಸೆ ಸೆಂಟ್ರ, ದೋಸಾ ಪಾಯಿಂಟ್. ಎಲ್ಲ ಬಂದು ನಮ್ಮ ಸಿನಿಮಾ ಡಿಸ್ಟ್ರಿಬ್ಯೂಷನ್ಗಳನ್ನ ಮಾಡೋದಕ್ಕೆ ಬಂದಂಥ ಜಾಗ. ಆ ಕಾಲದಲ್ಲಿ ಅಯ್ಯಪ್ಪ ಸ್ವಾಮಿ ಪಿಕ್ಚರ್ ಎಲ್ಲ ಬರ್ತಿತ್ತಲ್ಲ, ಅದು ಅಳಿಯ ಅಲ್ಲ ಮಗಳ ಗಂಟ ಅದೆಲ್ಲ ಇಲ್ಲೇ ನಾವು ರಿಲೀಸ್ ಮಾಡಿದ್ದು. ಇವತ್ತು ಅದೇ ಜಾಗದಲ್ಲಿ ನನ್ನ ಹೆಸರೇ ಇಟ್ಕೊಂಡ್ಬಿಟ್ಟು ಒಂದು ಹೋಟ್ಲ್ ಓಪನ್ ಮಾಡೋದು. ಈಶಾ ದೋಸೆ ಸೆಂಟ್ರ, ದೋಸಾ ಪಾಯಿಂಟ್. ಇವತ್ತು ಬೈ ಆಕ್ಸಿಡೆಂಟ್ ಬಂದೆ ಫಂಟಾಸ್ಟಿಕ್, ಡೋಂಟ್ ಮಿಸ್ ಇಟ್. ಏನು ನಾವು ವಿದ್ಯಾರ್ಥಿ ಭವನ ಆಮೇಲೆ CTR ಅಂತ ಏನು ಕರಿತೀವಿ, ಅದೇ ಡಿಟ್ಟೋ ರೆಪ್ಲಿಕಾ ಇದೆ. ಅಟರ್ಲಿ ದೋಸೆ. ನಾನು ಇವತ್ತು ಬಹುತೇಕ 4 ತಿಂಡಿಗಳನ್ನು ಸೋದೆ. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಈತನಿಗೆ ಬೆಸ್ಟ್ ಆಫ್ ಲಕ್. ಆಲ್ ಮೈ ಲವರ್ಸ್ ಕಮ್ ಟು ದಿಸ್ ಹೋಟೆಲ್. ಥ್ಯಾಂಕ್ ಯು. ಇನ್ನು ಇಲ್ಲಿ ಆಹಾರದ ಗುಣಮಟ್ಟ ಮತ್ತು ಶುಚಿ ರುಚಿಗೆ ಆದ್ಯತೆ ನೀಡ್ತೇವೆ ಅಂತಾರೆ ಹೋಟೆಲ್ ಮಾಲೀಕ ಪ್ರಭುಗೌಡ. ಇದಕ್ಕಿಂತ ಇನ್ನೇನು ಖುಷಿ ಇಲ್ಲ. ಬೇಕಾದ್ರೆ ಇಲ್ಲೇ ಇದ್ಬಿಟ್ಟು ಇನ್ನೂ ಕೆಲಸ ಮಾಡೋಣ ಅನ್ನೋ ಖುಷಿ ಬರುತ್ತೆ ಹೊರತು ಜನ ಬಂದು ಅಷ್ಟು ಒಂದೇ ಒಂದು ನೆಗೆಟಿವ್ ರಿವ್ಯೂ ಕೊಟ್ಟಿಲ್ಲ, ಎಲ್ಲ ಪಾಸಿಟಿವ್ ಇದೆ. ಕೆಲವರು ಹೇಳ್ತಾರೆ, ಓಪನ್ ಆಗಿ 10 ದಿವಸ ಆಯ್ತಪ್ಪ, ನಾನು ನಾಳೆ 20 ಸಲ ಬಂದು ತಿಂದಿದ್ದೀನಿ. ಅದಕ್ಕಿಂತ ಖುಷಿ ಇನ್ನೇನಿಲ್ಲ ಮೇಡಮ್. ತುಂಬ ಜನ ಹೇಳ್ತಾಯಿದ್ರು ಅವಾಗಿಂದ ಇಲ್ಲಿ ಮಾಡಿ ಅಂತ. ಅದಕ್ಕೋಸ್ಕರ ನಾನು ಮೊನ್ನೆಯಿಂದ ಮಾಡಿದ್ದೆ. ಕ್ವಾಲಿಟಿ ಕ್ವಾಂಟಿಟಿ ನಾವು ಯಾವತ್ತೂ ಕಾಂಪ್ರಮೈಸ್ ಆಗೇ ಇಲ್ಲ. ಎಲ್ಲ ಬೆಂಗಳೂರು ಡೈರಿ ಗೀನೇ ಹಾಕೋದು, ಅದು ಮರಿಗಡವರಷ್ಟೇ ಬೆಂಗಳೂರು ಡೈರಿದೇ ಹಾಕೋದು. ಅದರಿಂದ ಜನಕ್ಕೂ ಗೊತ್ತಿರುತ್ತೆ, ಎಲ್ಲ ಓಪನಾಗಿ ಕಾಣಿಸುತ್ತೆ. ಏನೇ ಮಾಡಿದ್ರು ಹೈಜೆನಿಕ್ ಆಗಿರುತ್ತೆ. ಲೈವ್ ಕೌಂಟರು, ಕ್ವಾಲಿಟಿ ರೈಟು ಅಷ್ಟೇ, ಎಲ್ಲದಕ್ಕೂ ರೀಸನಬಲ್. ಮಸಾಲೆ ಖಂಡಿತ ಇದು ನೋಡಿ ಆದರೂ ಸರಿ, ನಿಮ್ಮ ಫ್ರೆಂಡ್ಸ್ ಕೇಳ್ಕೊಂಡಾದ್ರು ಸರಿ, ಟೇಸ್ಟ್ ಮಾಡಿ. ಎಲ್ಲೂ ನಾವು ಕಾಂಪ್ರಮೈಸ್ ಆಗಲ್ಲ. ಯಾಕೆಂದರೆ ನಾನು ಬೇರೆಯವ್ರನ್ನ ಬಿಟ್ಬಿಟ್ಟು ಹೋದರೆ ಅದು ಕಾಂಪ್ರಮೈಸ್ ಆಗ್ಬೋದು. ನಾವಿರೋವರೆಗೂ ಅದರಲ್ಲಿ ಚೇಂಜಸ್ ಇಲ್ಲ. ಯಾಕೆಂದರೆ ನಮ್ಮ ಕಲಿಸ್ಕೊಟ್ಟಿರೋ ಗುರುಗಳು ಹಂಗೆ ಇದ್ದಾರೆ, ನಮ್ಮ ಕೆಲಸ ಕಲಿಸ್ಕೊಟ್ಟಿದ್ದಾರೆ ಅವರು ಅಷ್ಟೇ. ಐಟಮಲ್ಲಾಗಲಿ ಇದಾಗಲಿ ಯಾರು ಕಾಂಪ್ರಮೈಸ್ ಆಗಲ್ಲ. ಅದರಿಂದ ಟೇಸ್ಟ್ ವೈಸು ನಾವಿರೋವರೆಗೂ ನಾವು ಗ್ಯಾರಂಟಿ ಕೊಡ್ತೀವಿ ಮೇಡಮ್. 1 ವರ್ಷ ಆಗಲಿ 10 ವರ್ಷ ಆಗಲಿ. ದೋಸೆ ಮೇಡಮ್, ಪುಡಿ ಮಸಾಲ ದೋಸೆ, ಪುಡಿಗಿ ಇಡ್ಲಿ ಅಂದರೆ ಅವ್ರು ಪಲಾವ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಪಲಾವ್ ಆಗಲಿ, ಕೇಸರಿ ಬಾತು ತುಂಬ ಮೂವಿಂಗ್ ಇರುತ್ತೆ ಮೇಡಮ್. ಚಟ್ನಿ ಪುಡಿ ಅಂದರೆ ತುಂಬ ಜನ ಕೇಳ್ಕೊಂಬರ್ತಾರೆ. ಮಕ್ಕಳಾಗಲಿ, ನೀವು ಕೇಳ್ದಂಗೆ ಮಕ್ಳುಗಳು ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಪುಡಿ ದೋಸೆ ಅಂದರೆ. ಕೆಲವರೆಲ್ಲ ನಿಮ್ಮ ಮುಖಗಳು ನೋಡಿ ಬಂದಿದ್ದೀನಿ. ಅಲ್ಲಿ 30 ವರ್ಷ ಟೇಸ್ಟ್ ಹಳೆ ಕೆಲವೊಂದು ಕಡೆ ಮಾಡ್ತಾಯಿದ್ದೋ ನಾವು. ಒಂದು 3 ಬ್ರಾಂಚ್ ಮಾಡಿದ್ದು, ಅವೆಲ್ಲ ಪ್ರಾಬ್ಲಮ್ ಆಗಿ ಆಚೆ ಬಂದು
ಅಲ್ಲಿಂದ ಬಂದು ಇವಾಗ ಹೇಳ್ತಾ ಇದ್ದಾರೆ 30 ವರ್ಷದ ಟೇಸ್ಟ್ ಇವಾಗ ಬರ್ತಾ ಇದೆ ನೀವು ದೋಸೆಗೆ ನಿಂತಿರೋದ್ರಿಂದ. ನಾವು ಸ್ವಲ್ಪ ಅವಾಗೆಲ್ಲ ಬರ್ತಾ ಇರಲಿಲ್ಲ, ಇವಾಗೆಲ್ಲ ಖಂಡಿತ ಇಲ್ಲ. ಕಂಪ್ಲೀಟಾಗಿ ಒಳಗಡೆ ಯಾರೇ ಬಂದು ಕೆಲವರು ಅದನ್ನೇ ಹೇಳ್ತಾ ಇದ್ರು, ಏನು ಈ ಟೇಸ್ಟು ನಂಗೆ ಡೈಲಿ 3 ಸಲ ಬಂದು ತಿನ್ನಂಗೆ ಆಗ್ತಾಯಿದೆ, ಏನು ಆಗ್ತಾಯಿದ್ದೀರಾ ಅಂತ. ಅಡುಗೆ ಮನೇಲಿ ಬಂದು ನೀವೇನಾದರೂ ಕಂಪ್ಲೀಟಾಗಿ ತೋರಿಸಿದ್ರು, ಏನಾದ್ರು ಒಂದು ಚೂರು ತೋರಿಸಿದ್ರು ನಿಮಗೆ ಏನು ಬೇಕಾದ್ರೂ ಕೊಡ್ತೀವಿ ನಾವು, ಅಷ್ಟು ಗ್ಯಾರಂಟಿ ಕೊಡ್ತೀವಿ ಮೇಡಮ್ ನಮ್ಮ ಐಟಮಲ್ಲಿ. ಬೆಳಗ್ಗೆ 7 to AM 11 PM ವರೆಗೂ. ಮಧ್ಯಾಹ್ನ ಇನ್ನೂ ಊಟ ಸ್ಟಾರ್ಟ್ ಮಾಡಿಲ್ಲ. ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಇರುತ್ತೆ, ಚಪಾತಿ ಇರುತ್ತೆ, ಒಂದು 3 ಥರ ರೈಸ್ ಇರುತ್ತೆ. ಸಂಜೆ ಶಾವಿಗೆ ಬಾತ್ ಇರುತ್ತೆ, ಆಮೇಲೆ ಖಾರ ಬಾತ್ ಇರುತ್ತೆ, ವಡಾ ಬಜ್ಜಿ ಏನೋ ಒಂದು ಇರುತ್ತೆ. ಏನೋ ಇಲ್ಲಿ ಸಿಗೋ ಮಸಾಲ ದೋಸೆಯು ಗರಿ ಮತ್ತು ರುಚಿಯಾಗಿರುತ್ತೆ. ಅಲ್ಲದೆ ಇಡ್ಲಿ ಸಾಂಬಾರ್ ಸವಿಯೋಕೆ ಸಾಕಷ್ಟು ಜನ ಇಲ್ಲಿಗೆ ಭೇಟಿ ಕೊಡ್ತಾರೆ. ಮದುವೆ ಅಥವಾ ಇತರೆ ಯಾವುದೇ ಸಮಾರಂಭಗಳಿಗೆ ಇಲ್ಲಿ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗುತ್ತೆ. ಅಲ್ಲದೆ ಇಲ್ಲಿ ಮಧ್ಯಾಹ್ನದ ಹೊತ್ತು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಎಲ್ಲವೂ ಕೂಡ ಸಿಗ್ತಾ ಇದೆ. ವಿಶಾಲವಾದ ಸೀಟಿಂಗ್ ವ್ಯವಸ್ಥೆಯನ್ನು ಹೋಟೆಲ್ನಲ್ಲಿ ಕಲ್ಪಿಸಲಾಗಿದೆ. ಏನೋ ಇಲ್ಲಿ ತಯಾರಿಸುವ ಪ್ರತಿಯೊಂದು ಅಡುಗೆಗೂ ನಂದಿನಿ ಉತ್ಪನ್ನವನ್ನೇ ಬಳಸಲಾಗುತ್ತೆ. ಇಲ್ಲಿ ತಯಾರಿಸುವ ಪ್ರತಿಯೊಂದು ಅಡುಗೆಯ ಸ್ವಾದ, ಗುಣಮಟ್ಟ ಹಾಗೂ ಶುಚಿತ್ವಕ್ಕೆ ಆದ್ಯತೆಯನ್ನ ಕೊಡಲಾಗುತ್ತೆ. ಹಾಗೇನೇ ಇಲ್ಲಿ 4 ಚಕ್ರದ ವಾಹನಗಳನ್ನು ನಿಲ್ಲಿಸೋಕ್ಕೂ ಕೂಡ ಸುಸಜ್ಜಿತವಾದ ಜಾಗವನ್ನು ನಿರ್ಮಿಸಲಾಗಿದೆ. ಹಾಗೇನೆ ಇಲ್ಲಿ ಬಳಸುವ ಅಡುಗೆಗೆ ಕಡಲೆಕಾಯಿ ಎಣ್ಣೆಯನ್ನ ಉಪಯೋಗಿಸಲಾಗುತ್ತೆ ಹಾಗೂ ದೋಸೆಗೆ ಶುದ್ಧ ನಂದಿನಿ ತುಪ್ಪವನ್ನ ಉಪಯೋಗಿಸ್ತಾರೆ. ಹಾಗೂ ಇಲ್ಲಿ ಜೈನ ಉಪಹಾರ ಮತ್ತು ಜೈನ ಸಾಂಬಾರ್ ಕೂಡ ದೊರೆಯುತ್ತಿದೆ. ಏನೋ ಈ ಹೋಟೆಲ್ಗೆ ಭೇಟಿ ನೀಡಿದ ಕಸ್ಟಮರ್ಸ್ ರಿವ್ಯೂ ಹೀಗಿತ್ತು. ಟ್ರೈ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ಡಿಸಪಾಯಿಂಟ್ ಆಗಲ್ಲ, ಟೇಸ್ಟಲ್ಲಿ ತುಂಬ ಚೆನ್ನಾಗಿದೆ. ಬನ್ನಿ ಒಂದ್ಸತಿ ಟ್ರೈ ಮಾಡಿ. ಇವ್ರು ಬಂದಿದ್ದು ಸಸಾದಿಪುರಮಿಂದ, ಇವ್ರು ಬಂದು ಹನುಮನಗರಿಂದ, ಇವರು ರೇಸ್ಕೋಸ್ ರೋಡು ಎಲ್ಲ ಪ್ರತಿಯೊಬ್ಬರು ಪಾರ್ಟಿ ಕೊಡ್ತಾ ಇದ್ದಾರೆ. ಸೂಪರ್ ಆಗೈತೆ. ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ಸೂಪರ್ ಆಗೈತೆ. Very nice. Isha Dosa Point, very good dosa as well as idli. Good quality, rightly priced, and we know Sridhar since 30 years. So he's made this new venture. Wishing him all the best. Super agate taste. Best dosa in Bangalore today, I can say that. ಬೇರೆಲ್ಲ ಇಡ್ಲಿ ಚೆನ್ನಾಗೈತೆ, ವಡ ಚೆನ್ನಾಗೈತೆ, ಸಾಂಬಾರು ಚೆನ್ನಾಗೈತೆ, ಮತ್ತು ಇವತ್ತು ನಾವು ಖಾರ ಬತ್ತಿದ್ವಿ, ಅದು ಚೆನ್ನಾಗೈತೆ. ಕ್ವಾಲಿಟಿ ಮಾತ್ರ ಸೂಪರು. ಕ್ವಾಂಟಿಟಿ ಅಂದರೆ ಹೊಟ್ಟೆ ತುಂಬುತ್ತದೆ, ಮತ್ತು ರೇಟ್ ಅಂದರೆ ರೀಸನಬಲ್ ರೇಟ್. ಖುಷಿ ಆಯಿತು. ಈಗ ವಾಪಸ್ ಬರ್ತೀವಿ ನಾವು. ನಾವೆಲ್ಲ ಫುಲ್ ಗ್ಯಾಂಗ್ ಸಂಡೇ ಫ್ರೆಂಡ್ಸ್ ಬಂದಿದ್ದೀವಿ. ವಿ ಆಲ್ ಹ್ಯಾವ್ ಕಮ್ ಟುಗೆದರ್. 20 ಜನ ಬಂದಿದ್ದೀವಿ. ಇಲ್ಲಿ ಶ್ರೀಧರ್ ಅವ್ರದ್ದು ಟೇಸ್ಟು ತುಂಬ ಮುಂಚಿಂದ ಗೊತ್ತು, ಇವಾಗ ಚೆನ್ನಾಗಿ ಟೇಸ್ಟೂ ಅವ್ರಿಗೂ ಆಗ್ತಾ ಇದೆ. ಭಾಳ ಚೆನ್ನಾಗಿದೆ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಸಾಲ ದೋಸೆ ಎಲ್ಲ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರಿಯಲಿ ಸತ್ಯವಾಗಿ ಹೇಳ್ತೀನಿ, ತುಂಬ ಟೇಸ್ಟ್ ಆಗಿದೆ. ನಮ್ಮ ಕಡೆಯಿಂದ ಅದೇ ಕೇಳೋದು ಏನಂದರೆ, ನಿಮಗೆ ಒಳ್ಳೆ ಪದಾರ್ಥ ಒಳ್ಳೆ ತಿಂಡಿ ಬೇಕಂದರೆ ದಯವಿಟ್ಟು ಇಲ್ಲಿ ಬನ್ನಿ. ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಆ್ಯಂಡ್ ವಿಲ್ ಬಿ ಸ್ಯಾಟಿಸ್ಫೈ. 100% ಸ್ಯಾಟಿಸ್ಫೈ ಆಗುತ್ತೆ. ನಮಗೆ ರಜೆ ಇವತ್ತು, ಕಿಚನ್ ರಜಾ ಇಲ್ಲ, ನಂದು ರಜಾನೇ ಇರುತ್ತೆ. ಎವ್ರಿ ಸಂಡೇ ರಜಾ. ನಾನು ಅಡುಗೆನೇ ಮಾಡಲ್ಲ, ಫುಲ್ ರಜಾ ನನಗೆ. ನಮ್ಮ ಯಜಮಾನ್ರು ಫುಲ್ ರಜಾ ಮಾಡಿದ್ದಾರೆ, ನಾನು ಎಂಜಾಯ್ ಮಾಡ್ತೀನಿ ಅಷ್ಟೇ. ಈಗ ಇಡ್ಲಿ ವಡೆಯಲ್ಲಿ ಬಂದಿದ್ದೀವಿ, ನೆಕ್ಸ್ಟ್ ದೋಸೆಗೂ ಆಗ್ತೀವಿ. ಈಗ ಫುಲ್ ಎಂಜಾಯ್ ಮಾಡೋದು. ಇಲ್ಲ, ನಾನು ಎನಿ ನೈಟೂ ಬಂದು ಸ್ವಲ್ಪ ಏನಾದ್ರು ಮಾಡಿ ಹೋಗ್ತೀನಿ. ಚೆನ್ನಾಗಿದೆ, ಭಾಳ ಚೆನ್ನಾಗಿದೆ. ಅಳಬೂರೂರು ಭಾಳ ಎಲ್ಲ ಚೆನ್ನಾಗಿದೆ ಐಟಮು. ಇನ್ನೂ ವ್ಯಾಪಾರ ಚೆನ್ನಾಗಿ ಆಗಲಿ. ಅವರು ಇನ್ನೂ ಮುಂದುವರೆದ. ಇವಾಗ ನಾವು ಫ್ರೆಂಡ್ಸು 5 ಜನ ಬಂದಿದ್ದೀವಿ. ನಾವು ಅಳಬೂರು ಭಾಳ ನಗರಪೇಟೆಯಲ್ಲಿ ಮಾಡ್ತಾಯಿದ್ರು. ಅಲ್ಲಿ ದೇವಸ್ಥಾನ, ಕಾಳಿಕಮಠೇಶ್ವರ ದೇವಸ್ಥಾನ ಹತ್ರ, ಅಲ್ಲಿಂದ ಭಾಳಷ್ಟು ಕಸ್ಟಮರ್ಸು ಇವ್ರಿಗೆ ರೆಗ್ಯುಲರ್ ಉಟ್ಕೊಂಡು ಬರ್ತಾರೆ. ಇವ್ರು ಎಲ್ಲಿ ಮಾಡಿದ್ರು ಇವ್ರಿಗೆ ಬಿಡಲ್ಲ ಕಸ್ಟಮರ್ಸು, ಅಷ್ಟು ಟೇಸ್ಟಾಗಿ ಮಾಡ್ತಾಯಿದ್ದಾರೆ. ಅದಕ್ಕೆ ನಮಗೂ ಒಂಥರ ಖುಷಿ ಆಗುತ್ತೆ. ಈ ಥರ ಒಳ್ಳೆ ಟೇಸ್ಟ್ ಕೊಡೋದ್ರಿಂದ ನಾವು ಪರ್ಮನೆಂಟಾಗಿ ಬರ್ತಾ ಇರ್ತೀವಿ. ವಾರದಲ್ಲಿ ಒಂದು 3 ದಿವಸ ಬರ್ತೀವಿ ನಾವು. ಸೊ ಇಲ್ಲಿ ಬಂದ ಮೇಲೆ ನಮಗೆ ಇನ್ನೂ ಅನುಕೂಲ ಆಯಿತು. ಪಾರ್ಕಿಂಗ್ ಚೆನ್ನಾಗಿದೆ. ರಾತ್ರಿ 11 ಗಂಟೆ ತನಕ ಏನೂ ತಂಟೆ ಇರಲ್ಲ, ಯಾವುದೇ ಭಯ ಇಲ್ಲ. ಆ ರೀತಿ ಒಳ್ಳೆ ಟೇಸ್ಟ್ ಇದೆ. ನಮಗೆ ಇಲ್ಲಿ ಬರಬೇಕು ಅನಿಸುತ್ತೆ ಮತ್ತೆ. ಜನಗಳು ಎಲ್ಲ ಬಂದು ಇಲ್ಲಿ ಆಹಾರ ಸೇವಿಸಿ ಇವ್ರ ಆಹಾರದ ಮೇಲೆ ಇದು ನಮಗೆ ಪೂರಾ ನಂಬಿಕೆ ಇದೆ. ಟೇಸ್ಟಲ್ಲಿ, ಕ್ವಾಲಿಟಿಯಲ್ಲೆಲ್ಲ ಬನ್ನಿ ಅಂತ ಹೇಳ್ತಿದ್ದೆ.
ಒಟ್ಟಾರೆಯಾಗಿ ನೀವೇನಾದ್ರೂ ಒಂದು ಒಳ್ಳೆ ದೋಸೆಯನ್ನ ಸವಿಬೇಕು, ಬ್ರೇಕ್ಫಾಸ್ಟ್ ಸೂಪರ್ ಆಗಿರ್ಬೇಕು ಅಂತ ಹೇಳಿ ಸಿಲಿಕಾನ್ ಸಿಟಿಯಲ್ಲಿ ಜಾಗವನ್ನ ಹುಡುಕ್ತಾ ಇದ್ರೆ ಕನಿಷ್ಕಾ ಹೋಟೆಲ್ ಹತ್ತಿರ ಗಾಂಧಿನಗರದಲ್ಲಿರುವಂತಹ ಈಶಾ ದೋಸಾ ಪಾಯಿಂಟ್ ಹೋಟೆಲ್ಗೆ ಭೇಟಿ ಕೊಡುವುದನ್ನ ಮಿಸ್ ಮಾಡ್ಕೋಬೇಡಿ.